ಸ್ವಲ್ಪ ಇಡ್ಲಿ ಮಿಕ್ಕಿದೆ, ಒಬ್ರಿಗೋಸ್ಕರ ಪಲ್ಯ ಮಾಡಬೇಕು, ಚಟ್ನಿ ಮಾಡಬೇಕು ಅನ್ನೋದಿದ್ರೆ ಈ ಒಂದು ಸಿಂಪಲ್ ಆಗಿರುವಂಥ ಲೆಮನ್ ಇಡ್ಲಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ರಾಮೇಶ್ವರಂ ಕೆಫೆಲಿ ತುಂಬಾ ಫೇಮಸ್. ತುಂಬ ಟ್ರೈ ಮಾಡೋಣ ಅಂತ ಮಾಡಿದ್ವಿ, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಸೊ ಫಸ್ಟು ಸ್ವಯಂ ಚಿತ್ರಾನ್ನಕ್ಕೆ ತರ್ಕ ಹೇಗೆ ಕೊಡ್ಕೋತೀರಾ, ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಆಪ್ಷನಲ್, ನಾನು 4 ಹಾಕಿದ್ದೀನಿ ತರ್ಕ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಕರಿಬೇವು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರುವಂಥ ಮಿನಿ ಇಡ್ಲಿ ಅಥವಾ ನಾರ್ಮಲ್ ಇಡ್ಲಿನಲ್ಲಿ ಹಾಕಿ ಒಂದೊಳ್ಳೆ ಟಾಸ್ ಕೊಡಿ. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ನೋಡಿ. ಇಡ್ಲಿ ಕೂಡ ನಮಗೆ ಯಾವಾಗಲೂ ಇಷ್ಟು ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ಆಗುತ್ತೆ. ಮೇಲೆ ನಮ್ಮ ಎಲ್ಲದು ಸೂಪರ್ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಿಂಬೆಹಣ್ಣನ್ನು ಫ್ಲೇಮ್ ಆಫ್ ಮಾಡಿ ನೀವು ಯಾವಾಗಲೂ ಹಿಂಡಬೇಕು, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಚೆನ್ನಾಗಿ ಟಾಸ್ ಮಾಡಿದ್ರೆ ಬಿಸಿಯಾದ ಖಾರವಾದ ಹುಳಿಯಾಗಿರುವಂಥ ಒಂದು ಲೆಮನ್ ಇಡ್ಲಿ ರೆಡಿ ಆಗುತ್ತೆ. ಪಲ್ಯ ಬೇಡ, ಚಟ್ನಿ ಬೇಡ, ಹಾಗೆ ತಿಂತಾ ಇರ್ಬೋದು, ಟ್ರೈ ಮಾಡಿ. ಸೊ ಖಾರವಾಗಿ ನಿಂಬೆಹಣ್ಣಿನ ಚಿತ್ರಾನ್ನ ಥರ ಹುಳಿ ಮುಂದೆ ಆಗಿರುವಂಥ ಬಿಸಿಯಾದ ಲೆಮನ್ ಇಡ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಾಯಿಗಿಟ್ಟರೆ ಮಲ್ಲಿಗೆ ಇಡ್ಲಿ, ಕರಗುವಂಥ ಇಡ್ಲಿ, ಅದ್ರ ಮೇಲ್ಗಡೆ ಒಂದು ಒಳ್ಳೆ ಫ್ಲೇವರ್. ನಿಜವಾಗ್ಲೂ ಇದನ್ನು ಖಂಡಿತ ಒಂದು ಸತಿ ಟ್ರೈ ಮಾಡಿ.